ದಲಿತ ವಚನಕಾರರ ಜಯಂತಿ ಭಾವಪೂರ್ಣ ಪುಷ್ಪ ನಮನ. ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಲಾದ ದಲಿತ ವಚನಕಾರರ ಜಯಂತಿ ಕಾರ್ಯಕ್ರಮದಲ್ಲಿ ದಲಿತ ವಚನಕಾರರ ಭಾವಚಿತ್ರಕ್ಕೆ ಗಣ್ಯರು ಭಾವಪೂರ್ಣ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಹನ್ಪಾಷ್ ಅವರು ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ದಲಿತ ಮುಖಂಡರಾದ ವಿಜಯ್ ಕುಮಾರ್, ಸಮರ್ಥ ರಾಯ್, ಮೈತ್ರಿ ದ್ಯಾಮಣ್ಣ, ಪೌರಾಯಿ ಹೆಗ್ಡೆ, ಡಾಕ್ಟರ್ ನಾಗವೇಣಿ ಸೇರಿದಂತೆ ಗಣ್ಯರು ವಚನಕಾರರ ಆದರ್ಶಗಳು ಸಮಾಜಕ್ಕೆ ಮಾರ್ಗದರ್ಶನವಾಗಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ದಲಿತ ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ಹಾಗೂ ಕಾಯಕೇಶ್ವರ ಶುಭಾಶಯಗಳು. ಈ ಕಾಯಕೇಶ್ವರ ಬಗ್ಗೆ ಹೇಳಬೇಕಂದ್ರೆ ಎರಡನೇ ಶತಮಾನದಲ್ಲಿ ಬಸವಣ್ಣನ ಕಾಲದಲ್ಲಿದ್ದಂತೆ ಕಾಯಕವನ್ನೇ ದೇವರ ಆರಾಧನೆಯಂತೆ ಲಲಿತವಾಗಿ ಜೀವನದ ಮಾರ್ಗವಾಗಿ ಕೆಳಗಿರುವಂತೆ ಬಗ್ಗೆ ಗೊತ್ತಾಗುತ್ತದೆ. ಶರಣರು ಎಲ್ಲ ಜಾತಿ ವರ್ಗದವರಿಗೆ ಒಟ್ಟಾಗಿ ಸೇರಿ ಕೆಲಸವನ್ನು ಧರ್ಮದ ಭಾಗವನ್ನಾಗಿ ಮಾಡಿ ಹಂಚಿಕೊಳ್ಳುವ ಮೂಲಕ ಸಮಾಜವನ್ನು ಸಮಾನತೆಯ ಕಡೆಗೆ ಕೊಂಡೊಯ್ಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ತಮ್ಮ ಕೆಲಸದಿಂದಲೇ ಅವರು ದೈನಂದಿನ ಕೆಲಸವನ್ನೇ ಕಾಯಕವನ್ನು ಪ್ರಯತ್ನ ಪಡುವಂತಹ ಅವರು ತೋರಿಸುತ್ತಿದ್ದ ಅವರು ಕೊಟ್ಟಂತಹ ವಚನಗಳು ನಾವು ಜಯಂತಿನ ಆಚರಣೆ ಮಾಡ್ತೀವಿ. ಅವರು ಕೊಟ್ಟಿರ್ತಕ್ಕಂತಹ ಯಾವುದೇ ಒಂದು ತತ್ವವನ್ನು ನಾವು ಆಚರಣೆ ಮಾಡ್ತಾ ಇರೋದನ್ನು ಇಂಗ್ಲೀಷ್ನಲ್ಲಿ ಒಂದು ಗಾದಿದೆ, ಥಿಯರಿ ವಿತೌಟ್ ಆಕ್ಷನ್ ಇದೆ ಅಪೋಷನ್, ದ ಆಕ್ಷನ್ ವಿತೌಟ್ ಥಿಯರಿ ಇದೆ ಥಿಯರಿ ಅಂತ. ಯಾವುದೇ ಒಂದು ತತ್ವ ಕ್ರಿಯೆಯಾಗಿ ಬರಲಿಲ್ಲ ಅಂದರೆ ಅದು ದೊಡ್ಡ ಪಾತ್ರಕ್ಕೆ ಸಮಾನ. ಇವತ್ತು ನಾವು